ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗಲ್ಲಿ ಇವು ಹೆಸರು ಕಾಳು ನಮ್ಮ ಹೊಲದಲ್ಲೇ ಬೆಳೆದಿರೋವು, ಅದರಿಂದ ಕಾಳು ಮಾಡಿ ಪಲ್ಯ ಮಾಡ್ತಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೇಗೆ ಅಂತ ನೋಡಿ. ಇದು ಕಾಳು ಮಾಡಿರೋದು, ಬಿಡಿಸಿ ಎಲ್ಲ ಕಾಳು ಮಾಡಿಟ್ಟಿದ್ದೀನಿ. ಇವು ಕುದಿಸ್ಕೋಬೇಕು. ಭಾಳ ಟೇಸ್ಟಾಗಿರ್ತದೆ ಪಲ್ಯ, ಭಾಳ ರುಚಿಯಾಗಿರ್ತದೆ. ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರ್ತದೆ ನೋಡಿ. ಕಾಳಿವು ಬಿಡಿಸ್ಕೊಂಡಿನಿ, ಕುದಿಸ್ಕೊತೀನಿ ನೋಡಿ. ಇವಾಗ ಹಸಿ ಹೆಸ್ರು ಕಾಳು ಕುದಿಸ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಬಿಡಿಸಿ ಕುದಿಸ್ಕೊತಿದ್ದೀನಿ. ಈಗ ಕುದ್ದವ, ಇವು ಇಳಿಸ್ತೀನಿ. ಇಷ್ಟು ಸಾಕು ಕುದ್ರೆ, ಜಾಸ್ತಿ ಮೆತ್ತಗಾದರೆ ಚಲೋ ಆಗಲ್ಲ. ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಖಾರ, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇಟ್ಕೊಂಡಿನಿ. ಈಗ ಒಗ್ಗರಣೆಗೆ ಇಟ್ಕೊತೀನಿ. ಎಣ್ಣೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದಿದೆ ನೋಡಿ. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತೀನಿ. ಕರಿಬೇವು ಒಂದು ಸ್ವಲ್ಪ ಹಾಕ್ತೀನಿ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿ. ಈ ಥರ ಎಲ್ಲ ರೆಡಿ ಇಟ್ಕೊಂಡ್ರೆ ಜಲ್ದಿ ಮಾಡ್ಬೋದು ಪಲ್ಯನ. ಈಗ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಹುರ್ಕೊಂತೀನಿ ನೋಡಿ. ಈಗ ನೀರು ತೆಕ್ಕೊಂತೀನಿ ನೋಡಿ ಫ್ರೆಂಡ್ಸ್. ನೀರು ತೆಕ್ಕೊಂಡು ಇಟ್ಕೊಂಡ್ರೆ, ಇಲ್ಲಾಂದರೆ ಜಾಸ್ತಿ ಮೆತ್ತಗಾಗ್ತವೆ. ನೀರು ತೆಗಿಲಿಲ್ಲ ಅಂದರೆ ಬಿಸಿಗೆ, ಅದಕ್ಕೋಸ್ಕರ ತೆಗ್ದೀನಿ ನೋಡಿ. ಎಷ್ಟು ಹಸ್ರಾಗ್ಯಾವಲ್ಲ, ಇವು ಹೊಸವಲ್ಲ, ಈಗ ಹಸಿ ತೆಗ್ದಿರೋದು, ಅದಕ್ಕೆ ಭಾಳ ಹಸ್ರಾಗಿವೆ ಅವ. ಇದು ನೀರು, ಇವು ಫ್ರೈ ಮಾಡ್ತೀನಿ ನೋಡಿ. ಇನ್ನೊಂದು ಸ್ವಲ್ಪ ಆಗಬೇಕು. ಇಷ್ಟು ಉಳ್ಳಾಗಡ್ಡಿ ಇಷ್ಟು ಬೆಂದರೆ ಸಾಕು ನೋಡಿ. ಈಗ ಇದಕ್ಕೆ ಹಸಿ ಖಾರ ಹಾಕ್ತೀನಿ. ನಾವು ರುಬ್ಬಿಟ್ಕೊಂಡಿನಿ ಫಸ್ಟೇ. ಇದನ್ನೊಂದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ತೀನಿ, ಅಂದರೆ ಹುರ್ಕೊತೀನಿ. ಈ ಥರ ಹುರ್ಕೊಂಡ್ರೆ ಪಲ್ಯ ಭಾಳ ರುಚಿಯಾಗ್ತದೆ ನೋಡಿರಿ. ಈ ಹಳ್ಳಿ ಸ್ಟೈಲ್ನಾಗೆ ಮಾಡ್ಲಕತ್ತೀನಿ ನಾನು. ಎಣ್ಣೆನಾಗೆ ಹುರ್ಕೋಬೇಕು ಒಂದು ಸ್ವಲ್ಪ ಇದನ್ನು. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಒಂದೊಂದು ಹಸಿ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹುರ್ಕೊತೀನಿ. ಈಗ ಕೊಬ್ಬರಿ ತುರ್ಕೊಂಡಿದ್ದು ಹಾಕ್ತೀನಿ. ಕೊಬ್ಬರಿ ತುರಿನ ಸ್ವಲ್ಪ ಇದನ್ನು ಹುರ್ಕೋಬೇಕು. ನಿಮಗೆ ಬೇಕಂದರೆ ನೀರು ಹಾಕಿ, ಇಲ್ಲಾಂದರೆ ಫ್ರೈಯಾಗೆ ಉದುರಾಗಿ ಬೇಕಂದರೆ ಇಷ್ಟೇ ಮಾಡ್ಕೋಬೋದು. ನಿಮಗೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕಂದರೆ ನೀರು ಹಾಕೋಬೋದು. ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ನಾನು. ಇದೇ ತೊಳೆದು
ನೋಡಿ ಗ್ರೇವಿ ಇನ್ನೊಂದು ಸ್ವಲ್ಪ ಲೂಸ್ ಬೇಕಂದ್ರೂ ನೀರು ಹಾಕಬೇಕು, ಇಲ್ಲಾಂದರೆ ಇಲ್ಲ. ನಾನು ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೀರು. ನಿಮಗೆ ಎಷ್ಟು ಗ್ರೇವಿ ಬೇಕಂದ್ರೆ ಅಷ್ಟು ನೀರು ಹಾಕೋಬೇಕು, ಇಲ್ಲಾಂದರೆ ಇಲ್ಲ. ಈಗ ಇಷ್ಟು ಹಾಕಿದ್ದೀನಿ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಇದೊಂದು ಸ್ವಲ್ಪ ಈಗ ಕುದಿಸ್ಕೋಬೇಕು. ಒಂದು 2 ರಿಂದ 5 ನಿಮಿಷ ಆದರೆ ಸಾಕು. ಯಾಕಂದರೆ ಹೆಸರು ಕಾಳು ನಾವು ಕುದಿಸ್ಕೊಂಡಿವಲ್ಲ, ಅದಕ್ಕೋಸ್ಕರ ಇದೇ ಕುದಿಸ್ಕೋಬೇಕು. ಒಂದು ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು. ಮೇಲೆ ಎಣ್ಣೆ ತೇಲ್ತದೆ ನೋಡಿ, ಅಲ್ಲಿ ತನಕ ಕುದಿಸಿ. ನೋಡಿ ಎಣ್ಣೆ ತೇಲಿದ ಮೇಲೆ ಇಷ್ಟಾದರೆ ಸಾಕಷ್ಟು ಕುದ್ರೆ. ಈ ಉಪ್ಪು ಖಾರ ಎಲ್ಲ ಕುದ್ದಿರ್ತದ. ಈಗ ಈ ಕುದಿಸ್ಕೊಂಡಿದ್ದು ಹೆಸರು ಕಾಳು ಹಾಕ್ತೀನಿ ನೋಡಿ. ಇದನ್ನು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಇವು ಮೊದಲೇ ಕುದಿಸಿವಲ್ಲ, ಅದಕ್ಕೆ ಇವೇನು ಜಾಸ್ತಿ ಕುದಿಸೋದು ಬೇಡ. ಇವು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ರುಚಿ ಜಾಸ್ತಿ ಬರ್ತದೆ. ಈ ಥರ ಮಾಡಿ ನೀವು ನಿಮ್ಮ ಮನೆಯಲ್ಲಿ ನಿಮಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೂ 2 ನಿಮಿಷ ಕುದಿಸ್ತೀನಿ. ಈಗ ಪಲ್ಯ ರೆಡಿ ಆಯ್ತು ನೋಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ತೀನಿ ನೋಡಿ. ಇದು ನಾವು ರೊಟ್ಟಿ ಜೊತೆಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೊಟ್ಟಿ ಜೊತೆಗೆ ಆದರೆ ಸೂಪರಾಗಿರ್ತದಂತ ರೊಟ್ಟಿ ಜೊತೆಗೆ ಮಾಡೀನಿ. ಈಗ ಪಲ್ಯ ರೆಡಿ ಆಯಿತು. ಇಷ್ಟ ಆದರೆ ಆಯಿತು. ಆಫ್ ಮಾಡ್ತೀನಿ ನೋಡಿ ಒಲೆ. ಈಗ ಪಲ್ಯ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು. ನೀವು ಯಾವುದ್ರ ಜೊತೆಗೆ ಊಟ ಮಾಡಿದ್ರೂ ಸೂಪರಾಗಿರ್ತದೆ. ನಾನು ಇವತ್ತು ರೊಟ್ಟಿ ಜೊತೆಗೆ ಮಾಡಿದ್ದೀನಿ. ರೊಟ್ಟಿ ಜೊತೆಗೆ ಊಟ ಮಾಡ್ತೀನಿ. ಹಾಗೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.